ಪ್ರಮುಖ ನಿಶ್ಚಿತ ಉದ್ದೇಶದ ಆಯ್ಕೆಗೆ ಮತ್ತು ಅದರ ಮೇಲೆ ಏಕಾಗ್ರತೆಯಿಂದ ಧ್ಯಾನವನ್ನು ಕೇಂದ್ರೀಕರಿಸುವ ನಿರ್ಣಯ ನಿಮ್ಮ ಬದುಕನ್ನು ಎಷ್ಟೊಂದು ಬದಲಿಸಬಹುದೆಂದರೆ ಬೇರೆ ಯಾವುದೇ ನಿರ್ಣಯ ನಿಮ್ಮನ್ನು ಬದಲಿಸಲು ಸಾಧ್ಯವಿಲ್ಲ. ಅದರ ಸಾಧನೆಯ ಹಾದಿಯಲ್ಲಿರುವ ಎಲ್ಲ ತೊಡಕುಗಳು ಮತ್ತು ಕಷ್ಟಗಳನ್ನು ಅದು ಪಾರಾಗುವಂತೆ ನೋಡಿಕೊಳ್ಳುತ್ತದೆ. ನಿಮ್ಮ ಪ್ರಮುಖ ನಿಶ್ಚಿತ ಉದ್ದೇಶ ಅದು ಏನೇ ಆಗಿರಲಿ ಅದನ್ನು ಬರೆದುಕೊಳ್ಳಿ ಮತ್ತು ಆ ನಿಟ್ಟಿನಲ್ಲಿ ಕೆಲಸ ಮಾಡಲು ಹಿಂದೆ ಪ್ರಾರಂಭಿಸಿ. ನಿಮ್ಮ ಗುರಿಗಳ ಕಾರ್ಯಕ್ರಮ ಹಾಕಿಕೊಳ್ಳಿ. ನಿಮ್ಮ ಸುಪ್ತಪ್ರಜ್ಞ ಮನಸ್ಸು ಸ್ಪಷ್ಟ ಗುರಿ, ವಿಶಿಷ್ಟ ಕಾರ್ಯಗಳು, ಯೋಚಿಸಿ ವಿಚಾರಿಸಿ ಇರಿಸಿದ ಹೆಜ್ಜೆಗಳು ಮತ್ತು ಸಮಯವಾದಿಯ ಬದ್ಧತೆಗಳೊಂದಿಗಿದ್ದರೆ ಅತ್ಯಂತ ಉತ್ತಮ ರೀತಿಯಿಂದ ಕೆಲಸ ಮಾಡುತ್ತದೆ. ನೀವು ನಿಮ್ಮ ಸುಪ್ತಪ್ರಜ್ಞ ಕಂಪ್ಯೂಟರ್ನಲ್ಲಿ ಎಷ್ಟು ಹೆಚ್ಚು ಪ್ರೋಗ್ರಾಮಿಂಗ್ ಮಾಡುವಿರೋ ಅದು ಅಷ್ಟೇ ಚೆನ್ನಾಗಿ ಕೆಲಸ ಮಾಡಬಹುದು ಮತ್ತು ನೀವು ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯಗಳನ್ನು ಸಾಧಿಸಲು ಸಾಧ್ಯವಿರುತ್ತದೆ. ನಿಮ್ಮ ಗುರಿಯನ್ನು ಸಿದ್ಧಪಡಿಸುವ ವೇಳೆ ಮತ್ತು ಆ ಕಡೆಗೆ ಮುಂದೊತ್ತಿ ಸಾಗುವ ವೇಳೆ ಅನಿವಾರ್ಯವೆಂದರೆ ನೀವು ಅದನ್ನು ಯಾವುದೇ ಮಾನದಂಡದಿಂದ ಅಳೆಯುತ್ತಿರಬೇಕಾಗುತ್ತದೆ. ತನ್ಮೂಲಕ ನೀವು ಪ್ರತಿದಿನ ಪ್ರತಿ ಗಂಟೆ ನಿಮ್ಮ ಪ್ರಗತಿಯನ್ನು ಮೌಲ್ಯಾಂಕನ ಮಾಡಲು ಸಾಧ್ಯವಾಗುತ್ತದೆ. ಈ ಮಾನದಂಡ ಎಷ್ಟು ಸ್ಪಷ್ಟ ಮತ್ತು ವಿಶಿಷ್ಟವಾಗಿರುತ್ತದೆ ಅಂದರೆ ಸಮಯಬದ್ಧವಾಗಿ ನೀವು ಗುರಿಯನ್ನು ಸಾಧಿಸುವ ಹೆಚ್ಚು ಸಂಭವವಿರುತ್ತದೆ. ನಿಮ್ಮ ಸುಪ್ತಪ್ರಜ್ಞ ಮನಸ್ಸಿಗೆ ಒಂದು ವಿವಶತೆಯ ತಂತ್ರದ ಅಗತ್ಯವಿರುತ್ತದೆ. ಅದರಲ್ಲಿ ಕೆಲಸ ಪೂರ್ಣವಾಗುವ ಮತ್ತು ಗುರಿಯನ್ನು ಸಾಧಿಸುವ ಒಂದು ಸಮಯಬದ್ಧತೆ ಬೇಕು. ವಿವಶತೆಯ ತಂತ್ರವಿಲ್ಲದೇ ಇದ್ದರೆ ನಿಮಗೆ ಬೇಕಾಬಿಟ್ಟಿಯಾಗಿ ಮಾಡುವುದು ಮತ್ತು ವಿಳಂಬ ಮಾಡುವುದು ಸುಲಭವಾಗಿ ಬಿಡುತ್ತದೆ. ಅದರಿಂದ ನೀವು ಮಹತ್ವಪೂರ್ಣವಾದ ಕೆಲಸವನ್ನು ಮುಂದಕ್ಕೆ ಹಾಕುತ್ತಲೇ ಅದನ್ನು ಭವಿಷ್ಯ ಯಾವತ್ತೂ ಮಾಡದೇ ಇರುವ ಸಾಧ್ಯತೆ ಇರುತ್ತದೆ. ದೊಡ್ಡ ಸವಾಲಿನ ಗುರಿಯನ್ನು ಹಾಕಿಕೊಳ್ಳಿ. ನಿಮ್ಮ ಆರಾಮದಾಯಕ ವೃತ್ತ ಮತ್ತು ಕಲಿತ ಅಸಹಾಯಕತೆಯ ಜಾಲದಿಂದ ಹೊರಗೆ ಬರಲಿರುವ ವಿಧಾನವೆಂದರೆ ನೀವು ದೊಡ್ಡ ಮತ್ತು ಸವಾಲೆಸಗುವ ಗುರಿಯನ್ನು ಇಟ್ಟುಕೊಳ್ಳುವುದು. ಆಮೇಲೆ ನೀವು ಆ ಗುರಿಯನ್ನು ಸ್ಪಷ್ಟ ಕೆಲಸಗಳಲ್ಲಿ ವಿಭಜಿಸಿ ಅದಕ್ಕೆ ಸಮಯದ ಮಿತಿಯನ್ನು ಹೇರಿ ಮತ್ತು ಪ್ರತಿದಿನ ಅದರ ಕೆಲಸ ಮಾಡಿ. ಹೇಗೆ ಶಾಖದಲ್ಲಿ ಮಂಜು ಕರಗುತ್ತದೆಯೋ ಹಾಗೆ ಕಲಿತ ಅಸಹಾಯಕತೆ ಮತ್ತು ಆರಾಮದಾಯಕ ವೃತ್ತದ ಆಲಸ್ಯವು ಕರಗತೊಡಗುತ್ತದೆ ಮತ್ತು ನೀವು ನಿಮ್ಮ ಸಂಭವನೀಯ ವಿಷಯಗಳನ್ನು ಹೆಚ್ಚು ತ್ವರಿತವಾಗಿ ಸಾಧಿಸಲು ಸಾಧ್ಯವಾಗುತ್ತದೆ. ನೀವು ನಿಮ್ಮ ಪ್ರಮುಖ ಗುರಿಗಳ ಹಾದಿಯಲ್ಲಿರುವ ಬಾಧೆಗಳನ್ನು ಪಟ್ಟಿ ಮಾಡುವ ವೇಳೆ ಅವುಗಳನ್ನು ಪ್ರಶಸ್ತಕ್ಕೆ ಅನುಗುಣವಾದ ಕ್ರಮದಲ್ಲಿ ಮಾಡಿ. ಎಲ್ಲಕ್ಕೂ ಮಿಗಿಲಾದ ಬಾಧೆ ಯಾವುದು? ನೀವು ಮಾಯಾದಂಡವನ್ನು ಉಪಯೋಗಿಸಿ ನಿಮ್ಮೆದುರಿನ ಬಾಧೆಯನ್ನು ನೀಗಿಸಲು ಯತ್ನಿಸಿದರೆ ಎಲ್ಲಕ್ಕೂ ದೊಡ್ಡ ಬಾಧೆ ಯಾವುದಾಗಿರಬಹುದು. ಅದನ್ನು ನೀಗಿಸುವುದರಿಂದ ನೀವು ವೇಗವಾಗಿ ಮುಂದಕ್ಕೆ ಸಾಗಲು ಹೆಚ್ಚು ಸಹಾಯ ಒದಗಬಹುದು. ಬಾಧೆಯನ್ನು ಗುರಿಯ ರೂಪದಲ್ಲಿ ನಿರ್ವಚಿಸಿ. ಯಾವಾಗ ನೀವು ನಿಮ್ಮ ಪ್ರಮುಖ ಬಾಧೆಯನ್ನು ಗುರುತಿಸುತ್ತೀರೋ ಅದನ್ನು ಸಕಾರಾತ್ಮಕ ಗುರಿಯ ರೂಪದಲ್ಲಿ ಮತ್ತೆ ಬರೆದುಕೊಳ್ಳಿ. ಉದಾಹರಣೆಗಾಗಿ ನೀವು ಈಗ ಹೇಳುತ್ತಿರಬಹುದು, ನನ್ನ ಗುರಿ ನನ್ನ ಯೋಗ್ಯತೆಯನ್ನು ದಕ್ಷತೆಯನ್ನು ನಿರಂತರ ಹೆಚ್ಚಿಸುವುದು. ಆ ಮೂಲಕ ನನ್ನ ಕ್ಷೇತ್ರದಲ್ಲಿ ಹಣವನ್ನು ಸಂಪಾದಿಸುವ ಉತ್ತುಂಗ 10% ಜನರ ಸಮೂಹದಲ್ಲಿ ನಾನು ಸೇರ್ಪಡೆಗೊಳ್ಳಬೇಕು ಎಂಬುದು. ಆಮೇಲೆ ನೀವು ಆ ಎಲ್ಲ ಹೆಜ್ಜೆಗಳ ಸೂಚಿಯನ್ನು ತಯಾರಿಸುತ್ತೀರಿ. ಅದರೊಂದಿಗೆ ನೀವು ನಿಮ್ಮ ಜ್ಞಾನ ಮತ್ತು ಯೋಗ್ಯತೆಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಸಮಯದ ವ್ಯಯವನ್ನು ಅಚ್ಚುಕಟ್ಟಿಗೆ ತರಲಾಗುತ್ತದೆ. ನಿಮ್ಮ ಕಾರ್ಯಕುಶಲತೆ ಮತ್ತು ಪ್ರಭಾವಶೀಲತೆಯನ್ನು ಹೆಚ್ಚಿಸುತ್ತೀರಿ ಮತ್ತು ತನ್ಮೂಲಕ ನಿಮ್ಮ ಕಂಪನಿಯ ಮಾರಾಟವನ್ನು ವರ್ಧಿಸುತ್ತೀರಿ. ನೀವು ಪ್ರತಿ ಹೆಜ್ಜೆಗೂ ಸಮಯದ ಮಿತಿ ಮತ್ತು ಮಾನದಂಡವನ್ನು ಅಳವಡಿಸಬೇಕು. ಆಮೇಲೆ ನೀವು ಒಂದು ಪ್ರಮುಖವಾದ ಕೆಲಸವನ್ನು ಆರಿಸಿಕೊಳ್ಳಿ ಮತ್ತು ತಕ್ಷಣವೇ ಅದನ್ನು ಪ್ರಾರಂಭಿಸಿ. ತದನಂತರ ಬೆಂಕಿಯ ಮೇಲೆ ನಡೆಯಿರಿ. ಸ್ವಂತಕ್ಕೆ ಯಜಮಾನರಾಗಿ ತನ್ನನ್ನೇ ಶಿಸ್ತು ಮತ್ತು ಪ್ರೇರಣೆಗೆ ಒಳಪಡಿಸಿ. ನೀವು ನಿಮ್ಮ ಗುರಿಯನ್ನು ಸಾಧಿಸಿ ಮತ್ತು ನೀವು ಹೇಗಾಗಬೇಕೋ ಆ ರೀತಿಯ ವ್ಯಕ್ತಿಯಾಗಿ. ನಿಮ್ಮನ್ನು ಯಾವ ವಿಷಯ ತಡೆಯುತ್ತಿದೆ ಅದನ್ನು ಪತ್ತೆ ಹಚ್ಚುವ ಮತ್ತು ಅದನ್ನು ನೀಗಿಸುವ ಸ್ಪಷ್ಟ ಲಿಖಿತ ಗುರಿಯನ್ನು ಹಾಕಿಕೊಳ್ಳುವ ಅಭ್ಯಾಸದಿಂದ ನೀವು ನಿಮ್ಮ ಬದುಕಿನ ನಿಯಂತ್ರಣದಲ್ಲಿ ಬಂದು ಬಿಡುತ್ತೀರಿ. ಸಂಕಲ್ಪದಲ್ಲಿ ತೊಡಗುವುದರಿಂದ ನಿಮ್ಮ ಸಫಲತೆ ಮತ್ತು ಪ್ರತಿಯೊಂದು ಹಾಕಿಕೊಂಡ ಗುರಿ ಹೆಚ್ಚು ಕಡಿಮೆ ಸಿದ್ಧವಾಗಿ ಬಿಡುತ್ತದೆ. ಗುರಿಯನ್ನು ಸಾಧಿಸುವ ವೇಗವನ್ನು ದ್ವಿಗುಣಗೊಳಿಸುವುದು. ವ್ಯಕ್ತಿಗತ ಮತ್ತು ವಿತ್ತೀಯ ಗುರಿಗಳನ್ನು ಹೆಚ್ಚು ವೇಗವಾಗಿ ಸಾಧಿಸುವ ನಿಟ್ಟಿನಲ್ಲಿರುವ ತಂತ್ರಗಳು ನಿಮಗೆ ಸಹಾಯ ಒದಗಿಸಬಹುದು. ಈ ಅಧ್ಯಾಯದಲ್ಲಿ ನಾನು ನಿಮಗೆ ಒಂದು ಮುಖ್ಯ ಕ್ರಮವನ್ನು ಹೇಳಲು ಬಯಸುತ್ತೇನೆ. ಯಾವುದು ಬೇರಿನ್ಯಾವುದೋ ಕ್ರಮವಿಲ್ಲದೆ ಹೆಚ್ಚಿನ ಜನರಿಗೆ ಶೂನ್ಯದಿಂದ ಉತ್ತುಂಗಕ್ಕೆ ತಲುಪಿಸಿದೆ. ಅದು ಸರಳ, ವೇಗದ, ಪ್ರಭಾವಿ ಮತ್ತು ಅದು ಕೆಲಸ ಮಾಡುವುದು ಗ್ಯಾರಂಟಿ ಇದೆ. ಖಂಡಿತವಾಗಿಯೂ ನೀವು ಅದನ್ನು ನಂಬಬಹುದು. ಇದಕ್ಕೂ ಮೊದಲು ನಾನು ಹೇಳಿದ್ದೆ, ಯಾವ ವಿಷಯವನ್ನು ನೀವು ಅಧಿಕ ಹೊತ್ತು ಯೋಚಿಸುತ್ತೀರೋ ಅದನ್ನು ನೀವು ಆಗಿ ಹೋಗುತ್ತೀರಿ. ಈ ಮಹತ್ವದ ಸತ್ಯವೇ ಎಲ್ಲ ಧರ್ಮ, ದರ್ಶನ, ಮನೋವಿಜ್ಞಾನ ಮತ್ತು ಸಫಲತೆಯ ಬುನಾದಿ. ನನ್ನ ಒಬ್ಬ ಟೀಚರ್ ಜಾನ್ ಬಾಯಲ್ ಒಮ್ಮೆ ಹೇಳಿದ್ದರು,
ಯಾವ ವಿಚಾರವನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ನಿರಂತರ ಕಾಯಂ ಇಟ್ಟಿರುತ್ತೀರೋ ಅದನ್ನು ನೀವು ಗಿಟ್ಟಿಸುತ್ತೀರಿ. ನಿಮ್ಮ ಗುರಿಯನ್ನು ಪ್ರತಿದಿನ ಬರೆಯಿರಿ. ಅದರ ತಾಂತ್ರಿಕತೆ ಇದು. ಒಂದು ಸ್ಪೈರಲ್ ನೋಟ್ಬುಕ್ ತೆಗೆದುಕೊಳ್ಳಿ. ಅದನ್ನು ಸದಾ ನೀವು ನಿಮ್ಮ ಹತ್ತಿರ ಇಟ್ಟುಕೊಂಡಿರುತ್ತೀರಿ. ಪ್ರತಿದಿನ ನಿಮ್ಮ ನೋಟ್ಬುಕ್ಕನ್ನು ತೆರೆಯಿರಿ ಮತ್ತು ಅದರಲ್ಲಿ ನಿಮ್ಮ 10-15 ಗುರಿಗಳ ಪಟ್ಟಿಯನ್ನು ಮಾಡಿ. ಹಾಗೆ ಮಾಡುವಾಗ ಗುರಿಗಳ ಹಳೆಯ ಪಟ್ಟಿಯನ್ನು ನೋಡಬೇಡಿ. ಈ ಕೆಲಸವನ್ನು ಪ್ರತಿದಿನ ಮಾಡಿ. ನೀವು ಹೀಗೆ ಮಾಡಿದಾಗ ಕೆಲವು ಉಲ್ಲೇಖನೀಯ ವಿಷಯಗಳು ಆಗುತ್ತವೆ. ಮೊದಲ ದಿನ ನಿಮ್ಮ ಗುರಿಗಳ ಪಟ್ಟಿಯನ್ನು ಬರೆಯುವ ವೇಳೆ ನಿಮಗೆ ಸ್ವಲ್ಪ ಯೋಚಿಸಬೇಕಾಗಿ ಬರಬಹುದು. ಬಹುತೇಕ ಜನರು ತಮ್ಮ ಬದುಕಿನ 10 ಉನ್ನತ ಗುರಿಗಳ ಪಟ್ಟಿಯನ್ನು ಮಾಡಿದ್ದೇ ಇರಲಾರದು. ಎರಡನೆಯ ದಿನ ನೀವು ಮೊದಲ ಪಟ್ಟಿಯನ್ನು ನೋಡದೇನೆ ಹೊಸ ಪಟ್ಟಿಯನ್ನು ಬರೆಯುವಾಗ ಅದು ಬಹಳ ಸುಲಭವಾಗಬಹುದು. ನೀವೇನು 10-15 ಗುರಿಗಳನ್ನು ಬರೆಯುತ್ತೀರಿ, ಅದರ ವರ್ಣನೆ ಮತ್ತು ಪ್ರಶಸ್ತದ ಕ್ರಮ ಬದಲಿಸಿ ಹೋಗಬಹುದು. ಕೆಲವು ಸಲ ಮೊದಲ ದಿನ ಬರೆದ ಗುರಿ ಎರಡನೇ ದಿನ ಕಣ್ಣಿಗೆ ಕಾಣಿಸದು. ನೀವು ಅದನ್ನು ಮರೆತಿರಬಹುದು, ಇಲ್ಲವೇ ಅದು ಆಮೇಲೆ ಉಚಿತವಾದ ಸಮಯದಲ್ಲಿ ಪುನರಾಪಿ ಪ್ರಕಟವಾಗಿ ಬಿಡಬಹುದು. ಪ್ರತಿದಿನ ನೀವು ನಿಮ್ಮ 10-15 ಗುರಿಗಳ ಪಟ್ಟಿಯನ್ನು ಬರೆಯುವಾಗ ನಿಮ್ಮ ಉಲ್ಲೇಖ ಸ್ಪಷ್ಟ ಮತ್ತು ಚೂಪಾಗಬಹುದು. ಕೊನೆಯಲ್ಲಿ ನೀವು ಪ್ರತಿದಿನ ಸ್ವಂತ ಅದೇ ಶಬ್ದಗಳನ್ನು ಬರೆಯುತ್ತಾ ಹೋಗುವಿರಿ. ನಿಮ್ಮ ಆಸುಪಾಸಿನ ಜೀವನದ ಪರಿವರ್ತನೆಯೊಂದಿಗೆ ನಿಮ್ಮ ಪ್ರಶಸ್ತದ ಕ್ರಮ ಕೂಡ ಬದಲಾಗಬಹುದು. ಆದರೆ ಹೆಚ್ಚು ಕಡಿಮೆ 30 ದಿನಗಳ ಬಳಿಕ ನೀವು ಸ್ವಂತ ಪ್ರತಿದಿನ ಅವೇ ಗುರಿಗಳನ್ನು ಮತ್ತು ಪುನರಾಪಿ ಬರೆಯುತ್ತಾ ಹೋಗುವಿರಿ.